ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪನ್ನೀರ್ ವೆಜ್ ರೋಲ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ತುಂಬಾ ಇನ್ಸ್ಟಂಟಾಗಿ ಮಕ್ಕಳು ಇಷ್ಟಪಡೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ಕ್ವಿಕ್ಕಾಗಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು 7ರಿಂದ 8 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು 2 ಮೀಡಿಯಮ್ ಸೈಜ್ ಇರೋ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹಚ್ಚಿ ಒಗ್ಗರಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಬೇಯೋ ಅವಶ್ಯಕತೆ ಇರೋದಿಲ್ಲ. ಇದು ಜಸ್ಟು ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಸಾಕಾಗುತ್ತೆ. ಸೊ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಇದಕ್ಕೆ ಒಂದು 1/4 kg ಆಗೋಷ್ಟು ನಾನು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ಈ ರೀತಿ ಸಣ್ಣದಾಗಾದರೂ ಆಗಿರ್ಬೋದು ಅಥವಾ ಉದ್ದದಕ್ಕಾದರೂ ಆಗಿರ್ಬೋದು ಹಚ್ಚಿಟ್ಕೊಬೋದು, ತೊಂದರೆ ಏನಿಲ್ಲ. ನಾನಿಲ್ಲಿ ಇದನ್ನು ಅರ್ಧ ಭಾಗ ಮಾಡಿ ನಾನು ಈ ರೀತಿ ಸಣ್ಣದಾಗಿ ಉದ್ದದಾಗಿ ಎರಡೂ ರೀತಿಯಲ್ಲಿ ರೋಲ್ ಮಾಡಲಿಕ್ಕೆ ತುಂಬಾ ಟೇಸ್ಟಾಗಿರುತ್ತೆ ಅಂತ ಈ ರೀತಿ ಮಾಡಿ ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕ್ಯಾಪ್ಸಿಕಮ್ಮು ಹಸಿ ಫ್ಲೇವರ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಕ್ಯಾರೆಟನ್ನ ಈ ಥರ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಎಣ್ಣೆನ ಅಬ್ಸರ್ವ್ ಮಾಡಿಕೊಂಡು ಕುಕ್ ಆಗಬೇಕು. ಹಾಫ್ ಕುಕ್ ಆದರೆ ಸಾಕಾಗುತ್ತೆ. ಕಂಟಿನ್ಯೂಸ್ ಆಗಿ ಒಂದು 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಒಂದು 2-3 ನಿಮಿಷ ಆಗಿದೆ. ಸೊ ಇಷ್ಟು ಇದ್ದರೆ ಸಾಕು, ರೋಲಿಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿಟ್ಟಿರುವಂಥ ಗರಂ ಮಸಾಲನ ಆ್ಯಡ್ ಮಾಡ್ಕೊತೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಎಲ್ಲ ಚೆನ್ನಾಗಿ ಈ ಮಸಾಲೆಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ರೀತಿಯಲ್ಲಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಟೊಮೆಟೊ ಕೆಚಪ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಸ್ಟು ಖಾರಕ್ಕೇನೆ, ಯಾಕಂದರೆ ಹಸಿರು ಮೆಣಸಿನಕಾಯಿ ಯಾವುದೂ ಬಳಸಿಲ್ಲ, ಹಾಗಾಗಿ ಟೇಸ್ಟ್ ಇರಲಿ ಅಂತ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 1/4 ಟೇಬಲ್ ಸ್ಪೂನ್ಗಿಂತನೂ ಕಡಿಮೆ ಆಗುವಷ್ಟು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೋತೀನಿ. ಸೋಯಾ ಸಾಸು ಆ್ಯಡ್ ಮಾಡಿದ್ರೆ ಸೇಮ್ ಹೊರ್ಗಡೆ ನಾವು ಯಾವ ರೀತಿ ವೆಜ್ ರೋಲ್ ಆಗಿರ್ಬೋದು, ಪನ್ನೀರ್ ರೋಲ್ ಆಗಿರ್ಬೋದು ತಿಂತೀವಲ್ಲ, ಅದೇ ಫ್ಲೇವರ್ ಕೊಡುತ್ತೆ, ಅದೇ ಟೇಸ್ಟ್ ಆಗಿರುತ್ತೆ. ಬೇಕಾದರೆ ಇದೇ ಮೆಥಡಲ್ಲಿ ಮಾಡ್ತೀನಿ ಅಂತಂದರೆ ಅರ್ಧ ಎತ್ತಿಟ್ಕೊಂಡು ಇದನ್ನು ಫ್ರೈಡ್ ರೈಸ್ ಕೂಡ ಮಾಡ್ಕೊಬೋದು. ರೈಸ್ನ ಆ್ಯಡ್ ಮಾಡಿಕೊಂಡ್ರೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿ 1 ನಿಮಿಷ ಹಾಗೆ ಬಿಟ್ಬಿಡೋಣ. ಸೊ ಸ್ಟವ್ ಕೂಡ ಆಫ್ ಮಾಡಿದ್ರೆ ಇದು ರೆಡಿ ಆಗುತ್ತೆ. ಸೊ ಇದು 1 ನಿಮಿಷ ಆದಮೇಲೆ ನಾನಿಲ್ಲಿ ಹೋಮ್ ಮೇಡ್ ಪನ್ನೀರ್ನ ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಇದನ್ನು ಮನೇಲೇ ಮಾಡಿಕೊಂಡಿರುವಂಥ ಪನ್ನೀರು. ನೀವು ಹೊರಗಡೆ ತೊಗೊಂಡು ಬಂದರೆ ಇದನ್ನು ಪೀಸಾಗಾದರೂ ಕಟ್ ಮಾಡಿ ಆ್ಯಡ್ ಮಾಡ್ಕೊಬೋದು, ಇಲ್ಲ ತುರಿದಾದ್ರೂ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಮನೇಲೇ ಮಾಡಿಟ್ಕೊಂಡಿರೋ ಪನ್ನೀರು ಆ್ಯಡ್ ಮಾಡಿರೋದ್ರಿಂದ ಇದು ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ತಿನ್ನಬೇಕಾದ್ರೆ ಪ್ರತಿ ತುತ್ತಿಗೂ ಕೂಡ ಪನ್ನೀರು ತುಂಬಾ ಚೆನ್ನಾಗಿ ಸಿಗುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಸ್ಟಫಿಂಗ್ ರೆಡಿ ಆಯಿತು. ಈಗ ರೆಡಿ ಮಾಡ್ಕೊಳ್ಳೋಣ ರೋಲಿಗೆ ನಾನಿಲ್ಲಿ ಚಪಾತಿನೇ ತೊಗೊಂಡಿದ್ದೀನಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಚಪಾತಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗ್ರೀನ್ ಚಿಲ್ಲಿ ಸಾಸ್ ತೊಗೋತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮಯೋನೀಸ್ನ ತೊಗೊಂಡಿದ್ದೀನಿ. ಮಯೋನೀಸ್ ನಾನಿಲ್ಲಿ ವೆಜ್ ಮಯೋನೀಸ್ ಸಿಗುತ್ತೆ, ಎಗ್ಲೆಸ್ಸು ಕೂಡ ಸಿಗುತ್ತೆ, ವಿತ್ ಎಗ್ಗು ಕೂಡ ಸಿಗುತ್ತೆ. ನಾನಿಲ್ಲಿ ಎಗ್ಲೆಸ್ ತೊಗೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಚಪಾತಿಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಸ್ಪ್ರೆಡ್ ಆಗಿದೆ. ಇದಾದಮೇಲೆ ನಾವು ಮಾಡಿಟ್ಕೊಂಡಿರೋಂಥ ಸ್ಟಫಿಂಗ್ನ ಇದಕ್ಕೆ ನೀಟಾಗಿ ಮಿಡಲ್ ಪೋರ್ಷನಿಂದ ಆ್ಯಡ್ ಮಾಡ್ಕೋತಾ ಹೋಗೋಣ. ಸೊ ಮಿಡಲ್ ಪೋರ್ಷನಿಂದ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ರೋಲ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಸೊ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಮೇಲೆ ನಾನು 1 ಮೀಡಿಯಮ್ ಸೈಜ್ ಈರುಳ್ಳಿನ ಲಾಸ್ಟಲ್ಲಿ ಜಸ್ಟ್ ಡೆಕೋರೇಟಿವ್ ಆಗಿ, ಜೊತೆಗೆ ಬಾಯಲ್ಲಿ ಸಿಕ್ಕಿದಾಗ ತುಂಬಾ ಟೇಸ್ಟ್ ಕೊಡುತ್ತೆ ಅಂತ 1 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೆ. ಅದನ್ನು 1 ಸ್ಪೂನ್ ಆಗೋಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸೌತೆಕಾಯಿ ಪೀಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು, ಇದ್ರ ಜೊತೆಗೆ ಮಯೋನೀಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಬೇಕು ಅಂದರೆ ಆಪ್ಷನಲ್ಲು, ಬಟ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ. ಈಗ ಇದನ್ನು ನೀಟಾಗಿ ರೋಲ್ ಮಾಡ್ಕೊಳ್ಳೋಣ. ರೋಲ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ನೋಡಿ, ಈ ಥರ ಲಾಸ್ಟ್ ಎಡ್ಜಲ್ಲಿ ಒಂದು ಸಲ ಫೋಲ್ಡ್ ಮಾಡಿಕೊಂಡು ಆಮೇಲೆ ರೋಲ್ ಮಾಡಿಕೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ. ಸೊ ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಳಿಗೂ ಕೂಡ ತಿನ್ನಬೇಕಾದ್ರೆ ಸ್ಟಫಿಂಗ್ ಎಲ್ಲೂ ಹೊರಗಡೆ ಬರೋದಿಲ್ಲ, ಹೊರಗಡೆ ಚೆಲ್ಲೋದಿಲ್ಲ. ಹಾಗಾಗಿ ಸೊ ಫೈನಲಿ ಪನ್ನೀರ್ ವೆಜ್ ರೋಲ್ ರೆಡಿ ಆಯಿತು. ಸೊ ಇದೇ ರೀತಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ.
ಈ ರೀತಿ ಮಾಡಿಕೊಡೋದ್ರಿಂದ ಹೊರಗಡೆ 2 ತಿನ್ನೋದಕ್ಕಿಂತ ಮನೇಲೇ ಕುತ್ಕೊಂಡು 5-6 ತಿನ್ಬೋದು ಅದೇ ಖರ್ಚಲ್ಲಿ. ಟೇಸ್ಟು ಕೂಡ ಹೊರಗಡೆ ಹೇಗಿರುತ್ತೋ ಅದೇ ರೀತಿ ಸೇಮ್ ಟು ಸೇಮ್ ಟೇಸ್ಟ್ ಅದೇ ರೀತಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಏನಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಒಂದು ಹೊಸ ರುಚಿಯೊಂದಿಗೆ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.